ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಮೇಲೆ ಭಾರತದ ಕೀರ್ತಿ ಪತಾಕೆ ವಿಶ್ವ ಮಟ್ಟದಲ್ಲಿ ನಿಜಕ್ಕೂ ಕೂಡ ಹೆಸರನ್ನು ಮಾಡಿದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗನ್ಬಿಟ್ಟು UPA ಗೌರ್ಮೆಂಟ್ ಇದ್ದಾಗ ಏನು ಮಾಡಲಿಲ್ವಾ? ಖಂಡಿತವಾಗಲೂ ಆಗಿದೆ. ಆಯಾ ಸರ್ಕಾರಗಳು ಆಯಾ ಕಾಲಘಟ್ಟದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟವರೆ, ಒಂದಷ್ಟು ಜನ ಲೂಟಿಯನ್ನು ಮಾಡೋರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಈ ಬಾರಿ ಹ್ಯಾಟ್ರಿಕ್ ಸಾಧನೆಗೆ ಪ್ರಧಾನಿ ಮೋದಿ ಸಂಕಲ್ಪವನ್ನು ಮಾಡಿದ್ದಾರೆ. ಬಹಿರಂಗವಾಗಿ ಹೇಳ್ತಾರೆ 370 BJPನ ರಿಸಲ್ಟ್ ಮಾಡುತ್ತೆ, 400+ NDAಗೆ ರಿಸಲ್ಟ್ ಬರುತ್ತೆ. ನಾನು ಕೇಳ್ಕೊತೀನಿ, ಅಟ್ಲೀಸ್ಟ್ 40 ಕ್ಷೇತ್ರವನ್ನಾದರೂ ಕಾಂಗ್ರೆಸ್ ಅವ್ರು ಗೆದ್ಕೊಳ್ಳಿಯಪ್ಪ ಅಂತ ನಾನು ಪ್ರಾರ್ಥಿಸ್ತೀನಿ ಅಂತ ವ್ಯಂಗ್ಯ ಆಡ್ತಾರೆ. ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ. ಸದ್ಯ INDIA ಮೈತ್ರಿಕೂಟದಲ್ಲಿ ಇರುವಂಥ ಕಚ್ಚಾಟ, ಜಂಜಾಟ, ಡೊಂಬರಾಟಗಳನ್ನು ನೋಡಿದ್ರೆ ಮೊದಲು 2-3ನೇ ಸಭೆಯಲ್ಲಿ ಇದ್ದಂಥ ಒಗ್ಗಟ್ಟು INDIA ಮೈತ್ರಿಕೂಟದಲ್ಲಿ ಇಲ್ಲ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತ್ರ ಚುನಾವಣೆ ಅನೌನ್ಸ್ ಆಗೋಕ್ಕೂ ಮೊದಲೇ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಇಡೀ ದೇಶವನ್ನು ಸುತ್ತಲಿದ್ದಾರೆ. ಮುಂದಿನ 10 ದಿನಗಳಲ್ಲಿ 12 ರಾಜ್ಯಗಳಲ್ಲಿ, ಜೊತೆಗೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 29ಕ್ಕೂ ಅಧಿಕ ಸಮಾವೇಶಗಳನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತನಾಡಲಿದ್ದಾರೆ. ಇನ್ನು 10 ದಿನ ಅಂದರೆ ಇನ್ನು 10 ದಿನ ಎಲೆಕ್ಷನ್ ಅನೌನ್ಸ್ ಆಗೋಕ್ಕೆ ಇನ್ನೂ 10 ದಿನದ ಮೇಲೆ ಬೇಕು ಅಂತ ಅರ್ಥ ಅಲ್ಲಿಗೆ. ಹೀಗಾಗಿ ಮುಂದಿನ 10 ದಿನಗಳಲ್ಲಿ 12 ರಾಜ್ಯಗಳಲ್ಲಿ, ಜೊತೆಗೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 29ಕ್ಕೂ ಅಧಿಕ ಸಮಾವೇಶಗಳು. ಎಸ್, ತೆಲಂಗಾಣ, ತಮಿಳುನಾಡು, ಒಡಿಶಾ, ಪಶ್ಚಿಮ ಬಂಗಾಳ, ಬಿಹಾರ, ಜಮ್ಮು ಕಾಶ್ಮೀರ, ಅಸ್ಸಾಂ, ಅರುಣಾಚಲ ಪ್ರದೇಶ, ಉತ್ತರ ಪ್ರದೇಶ, ಗುಜರಾತು, ರಾಜಸ್ಥಾನ ಹಾಗೂ ದೆಹಲಿಗೆ ಪ್ರಧಾನಿ ಮೋದಿ ಭೇಟಿ ನೀಡಲಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸೋರೆ. ತೆಲಂಗಾಣದ ಆದಿಲಾಬಾದ್ನಿಂದ ಅದಾಗಲೇ ಪ್ರಧಾನಿಯವರ ಸಂಕಲ್ಪ ಯಾತ್ರೆ, ಅಂದರೆ ಹ್ಯಾಟ್ರಿಕ್ ಸಾಧನೆ ಮಾಡಲೇಬೇಕು, NDAನ ಗೆಲ್ಲಿಸಲೇಬೇಕು ಅನ್ನೋ ಅವರ ಯೋಜನೆಗಳು, ಅಂದರೆ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಅನಾವರಣಗೊಳಿಸಲಿದ್ದಾರೆ. ನಂತರ ತಮಿಳುನಾಡು, ಆ ನಂತರದಲ್ಲಿ ತೆಲಂಗಾಣ, ಜೊತೆ ನಂತರದಲ್ಲಿ ಒಡಿಶಾ, ಅಲ್ಲಿಂದ ಪಶ್ಚಿಮ ಬಂಗಾಳ, ಕೋಲ್ಕತ್ತಾ, ಜಮ್ಮು ಕಾಶ್ಮೀರ. ಮಾರ್ಚ್ 8ಕ್ಕೆ ದೆಹಲಿಯಲ್ಲಿ ನ್ಯಾಷನಲ್ ಕ್ರಿಯೇಟರ್ಸ್ ಅವಾರ್ಡ್ ಸಮಾರಂಭದಲ್ಲಿ ಭಾಗವಹಿಸ್ತಾರೆ. ನಂತರ ಸಂಜೆ ಅದೇ ದಿನ ಅಸ್ಸಾಂ ತಲುಪ್ತಾರೆ. ಜೊತೆಗೆ ಅರುಣಾಚಲ ಪ್ರದೇಶದಲ್ಲಿ ಮೋದಿ ಸುರಂಗವನ್ನು ಉದ್ಘಾಟಿಸ್ತಾರೆ. ಅಂದರೆ 10 ದಿನಗಳಲ್ಲಿ 12 ರಾಜ್ಯಗಳಲ್ಲಿ 29ಕ್ಕೂ ಅಧಿಕ ಸಮಾವೇಶ. ಅಂದರೆ ಎಲೆಕ್ಷನ್ ಕ್ಯಾಂಪೇನ್ ಅಲ್ಲ, ಅಭಿವೃದ್ಧಿ ಕಾರ್ಯಕ್ರಮಗಳು. ಏನೆಲ್ಲ ಯೋಜನೆಗಳನ್ನ ಜಾರಿ ಮಾಡಿದರು, ಯಾವುದೆಲ್ಲ ಉದ್ಘಾಟನೆ, ಯಾವೆಲ್ಲ ಶಂಕುಸ್ಥಾಪನೆ, ಇವೆಲ್ಲವನ್ನು ಪ್ರಧಾನಿ ಮಾಡ್ತಾರೆ. ಆ ಮೂಲಕ ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ದೇಶಕ್ಕೆ ಮೆಸೇಜ್ ಕೊಡಕ್ಕೆ ಹೋಯ್ತಾರೆ. ಈ ರಾಜ್ಯದ ಪರಿಸ್ಥಿತಿ ಹಿಂಗಿತ್ತು, ನಮ್ಮ ಅವಧಿಯಲ್ಲಿ ಹಿಂಗಾಯಿತು. ಪರೋಕ್ಷವಾಗಿ ಎಲೆಕ್ಷನ್ ಕ್ಯಾಂಪೇನ್, ಪ್ರತ್ಯಕ್ಷವಾಗಿ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ. ಇದು ಪ್ರಧಾನಿ ಮೋದಿಯವರ ಸಂಕಲ್ಪ. ವೀಕ್ಷಕರೇ, ಇದು ನಿಜಕ್ಕೂ ಕೂಡ ಚುನಾವಣೆ ಸಂದರ್ಭದಲ್ಲಿ, ಈಗ ನೋಡಿ ಎಲೆಕ್ಷನ್ ಟೈಮಲ್ಲೇ ರಾಮ ಮಂದಿರ ಉದ್ಘಾಟನೆ ಆಯಿತು, ಅತಿ ದೊಡ್ಡ ಇಂಪ್ಯಾಕ್ಟ್. ಪ್ರಧಾನಿ ಮೋದಿಯವರ ಈ ಜೈತ್ರ ಯಾತ್ರೆ ಏನಾಗುತ್ತೆ? 10 ದಿನಗಳಲ್ಲಿ 12 ರಾಜ್ಯ NDAಗೆ ಮತ್ತು BJPಗೆ ಪ್ಲಸ್ ಆಗುತ್ತಾ? ಕರ್ನಾಟಕದ 28 ಲೋಕಸಭಾ ಕ್ಷೇತ್ರ, ಕರ್ನಾಟಕದಕ್ಕೆ ಯಾವುದಕ್ಕೂ ಬರ್ತಾ ಇಲ್ಲ ಈ ಸಲ, ಎಲೆಕ್ಷನ್ ಅನೌನ್ಸ್ ಆದಮೇಲೆ ಬರ್ತಾರೆ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟ ಅಂದರೆ BJP ಮತ್ತು JDS ಇವ್ರ ಲೆಕ್ಕಾಚಾರ ಏನು, ಕಾಂಗ್ರೆಸ್ ಲೆಕ್ಕಾಚಾರ ಏನು? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನು ತಿಂಡಿ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದರೆ ಸಿರಿಧಾನ್ಯದಿಂದ ತಯಾರಾದಂಥ ಆಹಾರ. ಗರಿಗರಿಯಾದ ಮಸಾಲೆ ದೋಸೆ, ರಾಗಿ ದೋಸೆ ಹಾಗೂ ಇಡ್ಲಿ, ಪಡ್ಡು, ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಬ್ರ್ಯಾಂಡ್ನಲ್ಲಿ ಸಿಗುತ್ತೆ. ನೆನ್ಪಿರ್ಲಿ, BP ಶುಗರ್ ಕಂಟ್ರೋಲ್ ಆಗಬೇಕಾದ್ರೆ ಜೀನಿ ಕುಡಿಯಿರಿ.